ಕೊರತೆ ಇದ್ದಾಗ ನಾಗರಿಕ ಸರ್ಕಾರಗಳ ಅಸ್ತಿತ್ವ ಇಲ್ಲದೇ ಇದ್ದಾಗ ಈ ಒಂದು ಸ್ಥಿತಿಗಳನ್ನು ನೋಡ್ಬೋದು. ನಾವು ಒಳಮೀಸಲಾತಿ ವಿಚಾರದಲ್ಲಿ ನಮ್ಮ ಚರಕ್ಷರಿ ಸ್ವಾಮೀಜಿಯವರನ್ನು ಭೇಟಿಯಾಗೋಣ ಅಂತಂದಿದ್ದೆ ನಾನು. ಒಳಮೀಸಲಾತಿ ವಿಚಾರ ಸದನದಲ್ಲಿ ಚರ್ಚೆ ಆಗಿದ್ದರೆ 224 ಶಾಸಕರಲ್ಲಿ ಮಂತ್ರಿಮಂಡಲ ಹೊರತುಪಡಿಸಿ ಎಲ್ಲರೂ ಕಪಾಳ ಮೋಕ್ಷವನ್ನು ಈ ರಾಜ್ಯದ ಮಂತ್ರಿಮಂಡಲಕ್ಕೆ, ಕೇವಲ ಮುಖ್ಯಮಂತ್ರಿಗಲ್ಲ ಮಂತ್ರಿಮಂಡಲಕ್ಕೆ ಮಾಡುವಂಥ ಘಟನೆಗಳು ಒಳಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಆಗಿದೆ. ಬಹುಶಃ ಈಗಿನ ಹಂತದಲ್ಲಿ ಇನ್ನು ಹೋರಾಟಗಳು ಅವಶ್ಯಕತೆ ಇಲ್ಲ. ಭಿಕ್ಷಾಟನೆ ಹೋರಾಟಗಳಿಗೆ ಒಂದು ಅಂತಿಮವನ್ನು ಹಾಡೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಮೊನ್ನೆ ನಮ್ಮ ಸಮಾಜದ ಬಂಧುಗಳು ಸುಮಾರು 15,000ಕ್ಕೂ ಹೆಚ್ಚು ಮಂದಿ ಎಲ್ಲ ಹೋರಾಟಗಾರರು ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ನೀಡಿದ್ದಾರೆ. ಬಹುಶಃ ನಾನು ಪ್ರತಿ ಚಲನವಲನಗಳನ್ನು ಪ್ರತಿ ಮಂತ್ರಿ, ಅನೇಕ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ನಡೆಯುವ ಚರ್ಚೆಗಳ ಸ್ವಾರಸ್ಯವನ್ನು ತಿಳ್ಕೊಂಡಿದ್ದೇನೆ. ನಾನು ಅನೇಕರಿಗೆ ಒಳಮೀಸಲಾತಿ ನಾಗರಿಕತೆ ಸರ್ಕಾರಗಳ ಜವಾಬ್ದಾರಿ ಅಂತ ಮನಸ್ಥಿತಿಯಲ್ಲಿ ಮಂತ್ರಿಮಂಡಲದ ಸದಸ್ಯರಿಗೆ ಇಲ್ಲ ಅನ್ನೋದು ಅರಿವು ನನಗಿದೆ. ಒತ್ತಾಯಕ್ಕೆ ಮಣಿದು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮಣಿದು ಬಲವಂತದ ಒಳಮೀಸಲಾತಿಯನ್ನು ಕೊಡೋದಕ್ಕೆ ಸರ್ಕಾರ ಮಾಡಲೇಬೇಕಾಗಿರೋ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. 27 ಒಳಮೀಸಲಾತಿ ಘೋಷಣೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು, ಅನೇಕ ಮಂತ್ರಿಗಳು ಅವರ ಚರ್ಚೆ, ಅವರ ನಮ್ಮ ಸಮಾಜದ ಮುಖಂಡು ಹೋರಾಟ ಮಾಡಿದಾಗ ಬಂದು ಆಶ್ವಾಸನೆ ನೀಡಿದ್ದು ನೋಡಿದಾಗ 27ಕ್ಕೆ ಆಗಬೇಕು. ಆದರೂ ಈಗಲೂ ಈ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ, ನಂಬಿಕೆ 27ಕ್ಕೆ ಮಾಡ್ತಾರೆ, ವಿಶೇಷವಾದ ಅನುಮತಿಯನ್ನು ಪಡೀತಾರೆ ಎಲೆಕ್ಷನ್ ಕಮಿಷನಿಂದ ಅಂತ ವಿಶ್ವಾಸ ಈ ರಾಜ್ಯ ಸರ್ಕಾರದ ಮೇಲೆ ಇಲ್ಲ. ಆದರೂ ಮಾಡಲೇಬೇಕು. ಮಾಡದೆ ಹೋದರೆ ಬಹುಶಃ ಈ ರಾಜ್ಯ ಸರ್ಕಾರ ಮಾದಿಗರ ಆಕ್ರೋಶವನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಈಗ ನಾನು ಹೇಳೋದಿಲ್ಲ. ಸಂದರ್ಭಗಳು, ಸಮಯ, ಇಡೀ ರಾಜ್ಯದ ಮಾಧ್ಯಮ, ಇಡೀ ರಾಜ್ಯದ ರಾಜಕೀಯ ವಿಶ್ಲೇಷಣೆಗಳು ಈ ರಾಜ್ಯದಲ್ಲಿ ಮಾದಿಗರ ಶಕ್ತಿಯನ್ನು, ಮಾದಿಗರ ಸಂಘಟನೆಯನ್ನು, ಮಾದಿಗರ ಆಕ್ರೋಶವನ್ನು ಯಾವ ರೀತಿ ಇರ್ತದೆ ಆವತ್ತು ಮಾಧ್ಯಮದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಚರ್ಚೆ ಮಾಡೋಣ, ಅದಕ್ಕೆ ಕಾಯ್ತಾ ಇದೆ.